ಸುಮ್ಮನೆ ನಾನು ಹೇಳ್ದ ಹಾಗೆ ಒಂದು 5 ಸ್ಟಾರ್ ಹೋಟ್ಲು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದ್ರೂ ಮಾಡ್ಬೋದಾಗಿತ್ತು. ಪಾಪಿ ನನ್ನ ಮಕ್ಕಳು ಎಲ್ಲರೂ ಸೇರಿ ನಿಮ್ಮನ್ನ ನಡು ಬೀದಿಗೆ ತಂದ್ಬಿಟ್ರಲ್ಲ. ಇವಾಗ ಏನ್ ಮಾಡ್ತೀರಾ? ಮೂಟೆ ಎತ್ತಕ್ಕೆ ಹೋಗ್ತೀರಾ, ಇಲ್ಲ ಹಾಲ್ ಕರೀತೀರಾ, ಇಲ್ಲ ಆಟೋ ಓಡಿಸ್ತೀರಾ? ನಾನ್ ಬೇಕಿದ್ರೆ BMTC ರೆಕಮೆಂಡ್ ಮಾಡಿ ನಿಮ್ಗೆ ಕಂಡಕ್ಟರ್ ಕೆಲಸ ಕೊಡಿಸ್ತೀನಿ. ಮಾಡ್ತೀರಾ? ಅಯ್ಯಯ್ಯೋ, ಅದಕ್ಕೆಲ್ಲ ಮೊದಲೇ ಅನುಭವ ಬೇಕಲ್ಲ. ಹಾ, ಕೂತ್ಕೊಂಡಿರೋ ಕಡೆನೆ ನೋವಾಗ್ದಿರೋ ತರ ಒಂದು ಕೆಲಸ ಇದೆ, ಮಾಡ್ತೀರಾ? ನಮ್ ದೇಶದ ಉದ್ಯೋಗ ಎಲ್ಲ 500,000 ಇದೆಯಲ್ಲ, ಚಿಲ್ಲರೆ ಇದೆಯಾ ಬೇಣು? ಕೊಡು. ಅಮ್ಮ ತಾಯಿ ಚಾಮುಂಡೇಶ್ವರಿ, ಇವ್ರು ಶುರು ಮಾಡ್ತಿರೋ ಉದ್ಯೋಗ ಚೆನ್ನಾಗಾಗ್ಬೇಕಮ್ಮ. ನನ್ನ ಕೈ ತುಂಬಾ ಅದೃಷ್ಟವಾದ ಕೈ. ಮೊದಲನೇ ಬೋಣಿ ನಾನೇ ಮಾಡ್ತೀನಿ. ಭಿಕ್ಷೆ ಎತ್ಕೊಂಡು ಬದುಕು. ಒಳ್ಳೇದ್ ಮಾಡೋಕೆ ಅಂತ ಬಂದಿದ್ದೀರ. ನನ್ನ ಮದ್ವೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಕೆಡಕು ಬರಬಾರ್ದು ಅಂತ ನಾನು ಹಾಗೆ ಹೇಳ್ದೆ. ಇಷ್ಟೇ ತಾನೇ? ಇದೇನಾ ಸಮಸ್ಯೆ? ಅಯ್ಯೋ, ನಮ್ ಜ್ಯೋತಿಷರು ಏನ್ ಹೇಳಿದ್ರು ಗೊತ್ತಾ? ನಾನ್ ನಿಮ್ಮನ್ನ ಮದುವೆ ಆದ್ರೆ ಈಗ 200 ಕೋಟಿಗೆ ಒಡೆಯ ಆಗಿರೋ ನಾನು 1000 ಕೋಟಿಗೆ ಒಡೆಯ ಆಗ್ತೀನಂತೆ. ಸೆಕೆಂಡ್ ಒಪಿನಿಯನ್ಗೋಸ್ಕರ ಕುದುರೆ ಮುಖದ ಜ್ಯೋತಿಷಿ ಹತ್ರ ಕೇಳಿದ್ವಿ. ಅವ್ರೇನ್ ಹೇಳಿದ್ರು ಗೊತ್ತಾ? ಈಗಾಗ್ಲೇ 2 ಜಾತಕಕ್ಕೂ ಮದ್ವೆ ಆಗೋಗಿದೆ, ಅವಳಿ ಜವಳಿ ಮಕ್ಕಳು ಆಂದವೇ ಅಂದ್ರು. ಇದ್ರಲ್ಲಿ ಯಾವ್ದು ನಂಬ್ತೀರಾ? ಇದನ್ನೆಲ್ಲ ನೋಡ್ತಿದ್ರೆ ನಾವು ನೆಮ್ಮದಿಯಾಗಿ ಬಾಳೋದಕ್ಕೆ ಆಗಲ್ಲ. ನನಗ್ ನೀವ್ ಇಷ್ಟ ಆಗಿದ್ದೀರಾ? ನಿಮಗೆ? ಹಾಗಾದ್ರೆ ಮಧ್ಯದಲ್ಲಿ ಇದೆಲ್ಲ ಯಾಕೆ? ಸಾವಿನ ದಿನ ಗೊತ್ತಾದ್ರೆ ಬದುಕೋ ದಿನಗಳು ಸರ್ವನಾಶ ಆಗುತ್ತೆ. ಸಂತೋಷವಾಗಿರೋದು ಮುಖ್ಯ. ನನ್ನನ್ನ ಮದ್ವೆ ಆಗೋದ್ರಲ್ಲಿ ನಿಮಗೆ ಸಂತೋಷ ಇದೆ ತಾನೆ? ಕೂಲ್. ಶುಭಮಸ್ತು. ಬೆಂಗಳೂರಿನ ಮಾರುತಿ ನಗರದ ರಾಮಲಿಂಗ ಅವರ ಜ್ಯೇಷ್ಠ ಪುತ್ರಿ ಸರಸ್ವತಿ ಹಾಗೂ ಚಿಕ್ಕಮಗಳೂರಿನ ಆರ್ಮುಗ ಇವರ ಜ್ಯೇಷ್ಠ ಪುತ್ರ ಶಿವಾಜಿಯವರಿಗೂ ಇದೇ ಬರುವ ಜನವರಿ 18ಕ್ಕೆ ಈ ವಿವಾಹ ಶುಭ ಕಾರ್ಯವನ್ನು ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾಂಬೂಲ ಬದಲಾಯಿಸಿಕೊಳ್ಳಿ. ರಾಜಕಾರಣದಲ್ಲಿ ಬೇರೆ ಪಕ್ಷದ ರಾಜಕಾರಣ ಶುರುವಾಗಿದೆ. ಯಾಕೆಂದರೆ ಹಿಂದೆ ಇದ್ದ ಪಕ್ಷಕ್ಕೆ ತನ್ನ ಅಭ್ಯರ್ಥಿಗಳನ್ನು ಉಳಿಸಿಕೊಳ್ಳಲು ಆಗದೆ ಇದ್ದಿದ್ದರಿಂದ ರಾಜ್ಯಪಾಲರು ಎದುರು ಪಕ್ಷದ ನಾಯಕರನ್ನು ಕರೆದು 10 ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸಿ ಎಂದು ಹೇಳಿದ್ದಾರೆ. ಈ ಮಧ್ಯೆ ಹೊಸ ಮಂತ್ರಿಗಳನ್ನು ನೇಮಿಸಲಾಯಿತು. ಆದಿಶೇಷ ಅವರಿಗೆ, ಕಿಂಗ್ ಮೇಕರ್ ಆದಿಶೇಷ ಅವರಿಗೆ, ಬಡವರ ಬಂಧು ಆದಿಶೇಷ ಅವರಿಗೆ ಹುಡ್ಕೊಂಡು ಬರ್ಬೇಕಿತ್ತು ಬ್ಲೆಸ್ಸಿಂಗ್ ತಗೊಳೋದಿಕ್ಕೆ. ನೀವು ಹೊಸ ಮಂತ್ರಿ, ಆ ಮರ್ಯಾದಿನ ನಾನು ಕೊಡ್ಬೇಕು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆದಿಶೇಷ ಅವರಿಗೆ ನೀವೇ ಕಿಂಗ್ ಮೇಕರ್ ಅಂತ ನಿರೂಪಿಸ್ಬಿಟ್ರಿ. ಕೃತಜ್ಞನಾದೆ ಸರ್, ಕೃತಜ್ಞನಾದೆ. ಕೃತಜ್ಞತೆನ ಬಾಯಲ್ಲಿ ತೋರ್ಸೋದಲ್ದೆ ಕೈಯಲ್ಲಿ ತೋರಿಸಿ. ಸರ್, ನೀವು ಆದಿಶೇಷ ಆದ್ರೆ ನಾನು ಆಲ್ಶೇಷನ್. ಜೀವನ ಪೂರ್ತಿ ಬಾಲ ಅಲ್ಲಾಡಿಸ್ಕೊಂಡೇ ಇರ್ತೀನಿ. ಯಾಕೆ ಹೊಡೆದಾಗ್ತಿದ್ದೀರಾ? ಇಲ್ಲಿ IT ಪಾರ್ಕ್ ಫ್ಯೂಚರ್ ಡೆವಲಪ್ಮೆಂಟ್ ಅಂತ ಗೌರ್ಮೆಂಟ್ ಪ್ರಾಜೆಕ್ಟ್ ಬರುತ್ತೆ. ನೀವಿಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋ ತಪ್ಪು. ಯೋ ಹೊಡಿಯೋ. ಏನು ಅನ್ಕೊಂಡಿದ್ದೀರಾ? ಒಬ್ಬೊಬ್ರು ಒಂದೊಂದು ಕಾನೂನು ಹೇಳ್ತೀರಾ, ಅಂದ್ರೆ ಹೊಡಿತೀರಾ. 50 ಕೋಟಿ ರೂಪಾಯಿ ದುಡ್ಡು ತಗೊಂಡು ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ ಅಂದ್ರೆ ಈಗನೇ ಆಯ್ತು. ಸರ್, ಇದು ಹೊಸ ಗೌರ್ಮೆಂಟ್ ಆರ್ಡರ್. ನಾನು ಬೇಕಾದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ. ಅಷ್ಟರಲ್ಲಿ ಯಾರನ್ನಾದ್ರೂ ನೋಡಿ ಏನ್ ಮಾಡಕ್ಕಾಗುತ್ತೋ ಮಾಡಿ. ಏನ್ ಸರ್, ಆ ಜಾಗದಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ ಬರುತ್ತೆ? ಯಾವ ಹುಚ್ಚ ನನ್ನ ಮಗ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ನೋ, ಇದು ರಾಂಗ್ ಪ್ರಾಜೆಕ್ಟ್. ಪರ್ಮಿಟ್ ಮಾಡೋದಕ್ಕಾಗಲ್ಲ. ಸರ್, ನಾನು ಏನ್ ಸರ್ ತಪ್ಪು ಮಾಡಿದೆ? ನನ್ಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಒಳ್ಳೇದು ಮಾಡೋದಕ್ಕೆ ಬಂದಿದ್ದಕ್ಕೆ ಇಷ್ಟೊಂದು ಶಿಕ್ಷೆನಾ? ಎಲ್ಲ ಮೆಟ್ಲುಗಳನ್ನು ಹತ್ತಿಳಿದಾಯ್ತು. ಟೇಬಲ್ ಇಂದ ಟೇಬಲ್ಗೆ, ಬೆಂಚ್ ಇಂದ ಬೆಂಚ್ಗೆ, ಅಧಿಕಾರಿಯಿಂದ ಅಧಿಕಾರಿಗೆ, ಮಂತ್ರಿಯಿಂದ ಮಂತ್ರಿಗೆ, ಅವನು ಇವನು ಅಂತ ಎಲ್ರಿಗೂ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಾಯ್ತು. ನೀವು ಕೊಟ್ಟಿದ್ದಲ್ಲ ಹಳೆ ಗುಂಪಿಗೆ, ಹಳೆ ಮಂತ್ರಿಗೆ. ನಾನೀಗ ಫ್ರೆಶ್. ತುಂಬಾ ಇನ್ವೆಸ್ಟ್ ಮಾಡಿ ಬಂದಿದ್ದೀನಪ್ಪ. ಸೀಟ್ ಬೆಲೆ, ಎಲೆಕ್ಷನ್ ಎಕ್ಸ್ಪೆನ್ಸು, ಪಬ್ಲಿಸಿಟಿ ಎಕ್ಸ್ಪೆನ್ಸು, MLAಗಳಿಗೆ ಕಾಸ್ಟ್ ಆಫ್ ಪಾಲಿಟಿಕ್ಸ್ ತುಂಬಾ ಜಾಸ್ತಿ ಆಗಿದೆ. ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ನಿಮ್ಮ ಪ್ರಾಜೆಕ್ಟಿನ ವ್ಯಾಲ್ಯೂ ಎಷ್ಟು ಸರಿ ಇದೇ ಪ್ರಶ್ನೆ ಕೇಳ್ತಿರೋ? ಏನು 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 ಏನಿಲ್ಲ ಸರ್, 200 ಕೋಟಿ. ಅದರಲ್ಲಿ 25% 50 ಕೋಟಿನ ಪಕ್ಷದ ಉದ್ದಾರಕ್ಕೆ ಅಂತ ಕೊಟ್ಬಿಡಿ. ಬಾಕಿ ನಾನು ನೋಡ್ಕೋತೀನಿ. ಏನಂದ್ರೆ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಿದ್ದೀರಾ, ಇಲ್ಲ ಸಾರಾಯಿ ಕಾಯಿಸೋದಕ್ಕೆ ಪರ್ಮಿಷನ್ ಕೇಳ್ತಿದ್ದೀರಾ? ಎಲ್ಲ ಹಾಳು ಮಾಡ್ಬೇಡ ಶಿವಾಜಿ. ಇಲ್ಲಿ ಗಾಂಧಿ ಸ್ಟ್ಯಾಚು ಕಟ್ಟಬೇಕು ಅಂದ್ರೂ ಕೂಡ ಇವ್ರು ದುಡ್ಡು ಕೇಳ್ತಾರೆ. ಮಾಮ ನೀನ್ ಸುಮ್ಮನಿರು. ಪರ್ಮಿಟ್ ಕೊಡಕ್ ಆಗುತ್ತೋ ಇಲ್ವೋ? ಮರ್ಯಾದೆ ಮರ್ಯಾದೆ. ದುಡ್ಡು ಕೇಳೋ ನಿನಗೇನ ಮರ್ಯಾದೆ? ಯಾರ ಜಾಗಕ್ಕೆ ಬಂದು ಏನಯ್ಯ ಮಾತಾಡ್ತಿದ್ಯಾ ನೀನು? ದುಡ್ಡು ಕೊಡದೇನೆ ನೀನ್ ಯೂನಿವರ್ಸಿಟಿ ಓಪನ್ ಮಾಡೋಕೆ ಆಗೋದಿಲ್ಲ. ಕೊಡೋದಿಲ್ಲ, ಇನ್ನೊಂದು ಪೈಸನು ಕೊಡೋದಿಲ್ಲ. ನಾನು ಕೋರ್ಟ್ಗೆ ಹೋಗ್ತೀನಿ.
ಕೆಳಗಿನ ಕೋರ್ಟ್, ಮಧ್ಯದ ಕೋರ್ಟ್, ಮೇಲಿನ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಈ ದೇಶದಲ್ಲಿ ನ್ಯಾಯ ಅನ್ನೋದು ಎಲ್ಲಾದ್ರೂ ಕಾಲಿಂಚಾದ್ರೂ ಬಾಕಿ ಇರಲೇಬೇಕು. ಅದನ್ನ ಹುಡುಕಿ ತೆಗಿತೀನಿ. ಪ್ರಯತ್ನ ಮಾಡಿ ನೋಡಿ. ಏನ್ ಶಿವಾಜಿ, ಹೇಗಿದ್ದೀರಾ? ನಿಮ್ ಯೂನಿವರ್ಸಿಟಿ ಕೆಲಸ ಎಲ್ಲ ಹೇಗ್ ನಡೀತಿದೆ? ಏನಾದ್ರೂ ಸಹಾಯ ಬೇಕಂದ್ರೆ ನನಗೆ. ಏಯ್, ದೊಡ್ಡ ಮನುಷ್ಯನ ನೀನು. ಕ್ರಿಮಿ ಕೀಟಕ್ಕಿಂತ ಕೇವಲವಾದವನು. ನಿಮ್ಗೆಲ್ಲ ಒಳ್ಳೆ ಸಾವೇ ಬರಲ್ಲ. ತಪ್ಪು ಸಾರ್ ಏನೋ ಕೋಪದಲ್ಲಿದ್ದಾರಪ್ಪ. ನಾನು ಆಮೇಲೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಲೋಫರ್. ಕ್ಯಾಸ್ಟ್ ಐರನ್ ಕೇಸು ನಾವು ಗೆಲ್ಲೇಬೇಕು. ಸರ್ಕಾರ ಬದಲಾದ್ರೆ ಅವ್ರು ಮಾಡಿರೋ ಆರ್ಡ್ರನ್ನ, ಆರ್ಬಿಟ್ರಿನ ಹೇಗೆ ಕ್ಯಾನ್ಸಲ್ ಮಾಡ್ತಾರೆ? ತಪ್ಪು. ಯಾವ ಕೋರ್ಟಲ್ಲೂ ಕೇಸ್ ನಿಲ್ಲೋದಿಲ್ಲ. ಬೆಳಗ್ಗೆ ಕೋರ್ಟ್ ಹೋಗ್ತಿದ್ದಾಗೆ ಒಂದು ರಿಟ್ ಹಾಕಿ ಆ ಸ್ಟೇನ ವೆಕೆಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಸ್ಟೇ ಆರ್ಡರ್ಗೆ ಸ್ಟೇ ಆರ್ಡರ್ ತಗೊಳ್ಳೋಣ. ಇದು ನನ್ನ 25 ವರ್ಷದ ಕನಸು, 20 ವರ್ಷಗಳ ಸಾಧನೆ. ನಾನು ಸಂಪಾದಿಸಿರೋ ಎಲ್ಲದನ್ನು ಇದರಲ್ಲಿ ಹಾಕಿದ್ದೀನಿ. ಇರೋ ಮನೆ, ಇದ್ದ ಆಸ್ತಿಗಳನ್ನೆಲ್ಲ ಅಡ ಇಟ್ಟಿದ್ದೀನಿ. ಇದನ್ನ ನೀವೇ ಹೇಗಾದ್ರೂ ಕಾಪಾಡಬೇಕು. ನೀವೇನು ಚಿಂತೆ ಮಾಡ್ಬಿಡಿ. ನೀವು ಎಲ್ಲ ಫೈಲ್ಗೂ ಸೈನ್ ಮಾಡಿದ್ಮೇಲೆ ತಾನೇ ನೀವು ಕಟ್ಟಡ ಕಟ್ಟೋಕೆ ಶುರು ಮಾಡಿದ್ದು. ನಾನು ನೋಡ್ಕೋತೀನಿ. ಅರುಣ್, ಫೀಸ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸ್ವಲ್ಪ ಅಡ್ವಾನ್ಸ್ ಕೂಡ ಕೇಳು. ಎಷ್ಟು ಸರ್? 20 lakhs. 20 ಲಕ್ಷನಾ? 200 ಕೋಟಿ ಪ್ರಾಜೆಕ್ಟ್ನ ಕಾಪಾಡಕ್ ಹೋಗ್ತಿದೀವಲ್ಲ. ಬ್ಯಾಂಕಲ್ಲಿ ಸ್ವಲ್ಪನೂ ಹಣ ಇಲ್ಲ. ಓವರ್ ಡ್ರಾಫ್ಟ್ ಲಿಮಿಟ್ನು ದಾಟ್ಬಿಟ್ಟಿದ್ದೀನಿ. ಅಡ್ವಾನ್ಸ್ ಆಗಿ ನನ್ನ ಕಾರ್ನ ಇಟ್ಕೊಳ್ಳಿ. ಏನ್ ಸರ್ ಇದು? ತುಂಬಾ ಫೀಲ್ ಆಗ್ತಾ ಇದೆ. ಅಯ್ಯಯ್ಯೋ, ನೀವು ಫೀಲ್ ಆಗೋದು ಬೇಡ. ನಾನೇನು ಹುಟ್ಟಬೇಕಾದ್ರೆ ಕಾರ್ ಜೊತೆನೇ ಹುಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ಚಪ್ಪಲಿ ಇಲ್ಲದೆ ಕೂಡ ನಡೆದಿದ್ದೀನಿ, ಬಸ್ಸಲ್ಲೂ ಹೋಗಿದ್ದೀನಿ. ನೀವು ಈ ಕೇಸ್ನ ಗೆಲ್ಲಿಸ್ಕೊಡಿ, ಅಷ್ಟು ಸಾಕು. ತಗೊಳ್ಳಿ. ಶಿವಾಜಿ, ನೀನೆಷ್ಟು ಆಸೆ ಪಟ್ಟು ತಗೊಂಡಿದ್ ಕಾರ್ ಇದು. ಸರ್, ನಾನು ನಿಮ್ಮ ಮನೆವರೆಗೂ ಡ್ರಾಪ್ ಮಾಡ್ಲಾ? ಬೇಡ ಸರ್, ಕೂಲ್. ನಾನು ನಡೆಯೋದನ್ನು ಕಲಿತೀನಿ ಇನ್ಮೇಲೆ. ಹೋಗೋಣ. ಶಿವಾಜಿ ಫೌಂಡೇಶನ್ ಪ್ರಾರಂಭ ಮಾಡೋದಕ್ಕೆ ಮೊದಲು ಎಲ್ಲಾ ಸರ್ಕಾರಿ ಇಲಾಖೆಗಳು ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ದು ನಿಜಾನಾ? ನಿಜ ಸರ್. 16 ಇಲಾಖೆಗಳನ್ನ ಸೇರಿಸಿ ಸರ್ಕಾರಿ ಅಧಿಕಾರಿಗಳಿಗೆ 4 ಕೋಟಿ ಲಂಚ ಕೊಟ್ಟಿರೋದು ನಿಜಾನಾ? ಅಬ್ಜೆಕ್ಷನ್. ಅನುಮತಿ ನಿರಾಕರಿಸಿದ್ದೆ ಲಂಚ ತಗೊಳ್ಳೋದಕ್ಕೇನೆ. ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ನಿಮ್ ವಾದ ವಿವಾದ ಎಲ್ಲ ಮುಗ್ದೋಗಿದೆ. 4 ಕೋಟಿ ಲಂಚ ಕೊಟ್ಟಿರೋದು ನಿಜಾನಾ ಸುಳ್ಳ? ನಿಜಾನೇ, ಆದ್ರೆ ಮಿಸ್ಟರ್ ಅಮರ್ನಾಥ್ ಪರ್ಮಿಷನ್ ಕೊಡೋದಕ್ಕೆ ನಿರಾಕರಿಸಿದ್ದು ನಿಜಾನಾ? ನಿಜಾನೇ. ಅವರಿಗೆ 50 ಕೋಟಿ ರೂಪಾಯಿ ಲಂಚ ಕೊಟ್ಟಿರೋದು ನಿಜಾನಾ? ಕೊಟ್ಟೆ. ನಾಡಿಗೆ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಕೊಟ್ಟೆ. ಐ ವಾಸ್ ಕಾರ್ನರ್ಡ್. ಐ ವಾಸ್ ಹೆಲ್ಪ್ಲೆಸ್. ಅಪರಾಧಿನೇ ಒಪ್ಕೊಂಡಿರೋ ಹಾಗೆ ಶಿವಾಜಿ ಫೌಂಡೇಶನ್ನ ಕಟ್ಟೋದಿಕ್ಕೆ ಅನುಮತಿ ಪಡೆಯೋಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳಿಗೆ, ನೌಕರರಿಗೆ ಲಂಚ ಕೊಟ್ಟು ತಪ್ಪು ದಾರಿಗೆ ಎಳೆಯಲು ಪ್ರಯತ್ನಿಸಿರುವುದನ್ನು ಸರ್ಕಾರಕ್ಕೆ ಮಾಡಿದ ದ್ರೋಹ ಎಂದು ಪರಿಗಣಿಸಲಾಗಿದೆ. ಹಾಗಾಗಿ ಶಿವಾಜಿ ಕಟ್ಟಿರುವ ಕಟ್ಟಡಗಳನ್ನು ಒಡೆಯಲು ನೀಡಿರುವ ಆದೇಶವೂ ಸಹ ಸರಿಯಾಗಿಯೇ ಇದೆ. ಇಲ್ಲಿಯವರೆಗೂ ಕಟ್ಟಿರುವಂತಹ ಕಟ್ಟಡಗಳನ್ನು ಒಡೆಯಲು ಈ ಕೋರ್ಟ್ ಸರ್ಕಾರಕ್ಕೆ ಆದೇಶ ನೀಡುತ್ತದೆ. ಇದರಿಂದಾಗುವ ನಷ್ಟಗಳಿಗೆ ಸರ್ಕಾರ ಯಾವುದೇ ಪರಿಹಾರವನ್ನು ನೀಡುವುದಿಲ್ಲ. ಏನ್ ಶಿವಾಜಿ ಅವರೇ, ಹೀಗಾಗೋಯ್ತು? ಸುಮ್ಮನೆ ನಾನು ಹೇಳ್ದ ಹಾಗೆ ಒಂದು 5 ಸ್ಟಾರ್ ಹೋಟ್ಲು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದ್ರೂ ಮಾಡ್ಬೋದಾಗಿತ್ತು. ಪಾಪಿ ನನ್ನ ಮಕ್ಕಳು ಎಲ್ಲರೂ ಸೇರಿ ನಿಮ್ಮನ್ನ ನಡು ಬೀದಿಗೆ ತಂದ್ಬಿಟ್ರಲ್ಲ. ಇವಾಗ ಏನ್ ಮಾಡ್ತೀರಾ? ಮೂಟೆ ಎತ್ತಕ್ಕೆ ಹೋಗ್ತೀರಾ? ಇಲ್ಲ ಹಾಲ್ ಕರೀತೀರಾ? ಇಲ್ಲ ಆಟೋ ಓಡಿಸ್ತೀರಾ? ನಾನು ಬೇಕಿದ್ರೆ BMTCಲ್ ರೆಕಮೆಂಡ್ ಮಾಡಿ ನಿಮಗೆ ಕಂಡಕ್ಟರ್ ಕೆಲಸ ಕೊಡಿಸ್ತೀನಿ. ಮಾಡ್ತೀರಾ? ಅಯ್ಯಯ್ಯೋ, ಅದಕ್ಕೆಲ್ಲ ಮೊದಲೇ ಅನುಭವ ಬೇಕಲ್ಲ. ಹಾ, ಕೂತ್ಕೊಂಡಿರೋ ಕಡೆನೆ ನೋವಾಗ್ದಿರೋ ಥರ ಒಂದು ಕೆಲಸ ಇದೆ. ಮಾಡ್ತೀರಾ? ನಮ್ಮ ದೇಶದ ಉದ್ಯೋಗ ಎಲ್ಲ 500,000 ಇದೆಯಲ್ಲ. ಚಿಲ್ಲರೆ ಇದೆಯಾ ಬೇಡ? ಕೊಡು. ಅಮ್ಮ ತಾಯಿ ಚಾಮುಂಡೇಶ್ವರಿ, ಇವ್ರು ಶುರು ಮಾಡ್ತಿರೋ ಉದ್ಯೋಗ ಚೆನ್ನಾಗಾಗ್ಬೇಕಮ್ಮ. ನನ್ನ ಕೈ ತುಂಬಾ ಅದೃಷ್ಟವಾದ ಕೈ. ಮೊದಲನೇ ಬೋಣಿ ನಾನೇ ಮಾಡ್ತೀನಿ. ಭಿಕ್ಷೆ ಎತ್ಕೊಂಡು ಬದುಕು.
ಎಕ್ಸ್ಕ್ಯೂಸ್ ಮಿ ಸರ್, ಈ ಮನೆ, ಉಳಿದಿರೋ ಪ್ರಾಪರ್ಟಿ, ಇಲ್ಲಿರೋ ವಸ್ತುಗಳು ಎಲ್ಲದನ್ನು ಒಟ್ಟಾಗಿ ಸೇರಿಸಿದ್ರು ನಿಮ್ಮ ಸಾಲಕ್ಕೆ ಸರಿ ಹೊಂದಲ್ಲ ಸರ್. ವ್ಯಾಲ್ಯೂಯೇಷನ್ ಮುಗಿಯೋವರೆಗೂ ಈ ಮನೆಯಿಂದ ಒಂದು ವಸ್ತುನೂ ಹೊರಗೆ ಹೋಗಬಾರ್ದು. ಸಾರಿ ಸರ್. ನಿಮ್ಮ ರಾಲೆಕ್ಸ್ ಕೂಡ ನಮ್ಮ ಲಿಸ್ಟಲ್ಲಿದೆ ಸರ್. ಸಾರಿಪ್ಪ, ಸಾರಿಮ್ಮ. ನಾನೊಂದು ಒಳ್ಳೆ ಸ್ಟೇಜಿಗೆ ಬರೋವರೆಗೂ ನೀವು ಹೋಗಿ ಊರಲ್ಲಿರಿ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲಪ್ಪ. ನೀನು ಅಮೇರಿಕಕ್ಕೆ ಹೋಗೋಕ್ಕೂ ಮುಂಚೆ ನಾವು ಇದೇ ಥರತನ ಇದ್ದದ್ದು. ಬನ್ನಿ ಹೇಳಿ ಅಂದ್ರೆ ಈಗ ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಮದುವೆ ಸ್ವಲ್ಪ ಮುಂದಕ್ಕೆ ಹಾಕೋಣ, ಇದನ್ನ ಹೇಳೋಗೋಣ ಅಂತಾನೆ ಬಂದೆ. ಸರಿ ಹೇಳಿ ಅಂದ್ರೆ ನೀವು ಯಾವಾಗ ಹೇಳ್ತಿರೋ ಅವತ್ತೇ ಮದ್ವೆನ ಇಟ್ಕೊಳ್ಳೋಣ. ಇಲ್ಲಪ್ಪ, ಇನ್ಯಾವತ್ತೂ ಈ ಮದ್ವೆ ನಡೆಯೋದಿಲ್ಲ. ಏನ್ ಹೇಳ್ತಿದ್ಯಾ ಸರಸ್ವತಿ? ನಾನು ಅವತ್ತೇ ಹೇಳ್ದೆ ಬೇಡ ಅಂತ. ನೀವೇ ಮಾತಾಡಿ ಮಾತಾಡಿ ನನ್ನ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ. ನಿಶ್ಚಿತಾರ್ಥ ಆಗಿದ್ದಕ್ಕೆ ಏನೆಲ್ಲ ಆಯ್ತು. ಮದ್ವೆ ಮಾಡ್ಕೊಂಡ್ಮೇಲೆ ಜ್ಯೋತಿಷ್ರು ಹೇಳ್ದ ಹಾಗೆ ನಿಮಗೇನಾದ್ರೂ ಒಂದಾಯ್ತು ಅಂದ್ರೆ. ನೀನ್ ಇಲ್ದೇ ಇರೋದ್ನೆಲ್ಲ ಕಲ್ಪನೆ ಮಾಡ್ಕೋತಿದ್ಯಾ? ಯಾವ್ದು ಕಲ್ಪನೆ? ಮುಗಿಯೋ ಸ್ಟೇಜ್ ಅಲ್ಲಿ ಇದ್ದಿದ್ ಬಿಲ್ಡಿಂಗು ಯಾಕೆ ಒಡೆದು ಹಾಗೋ ಸ್ಟೇಜಿಗೆ ಬರ್ಬೇಕು? ಕೋಟೀಶ್ವರನಾಗಿದ್ದಿದ್ ನೀವು ಯಾಕೆಷ್ಟು ಬೇಗ ನಡು ರೋಡಲ್ಲಿ ಬಂದು ನಿಂತ್ಕೋಬೇಕು? ಇಟ್ಸ್ ಅ ಕೋಇನ್ಸಿಡೆನ್ಸ್, ಡ್ಯಾಮ್ ಇಟ್. ಇಲ್ಲ ರೀ, ಈ ಜನ್ಮದಲ್ಲಿ ನಮ್ ಮದ್ವೆ ಆಗೋದಿಲ್ಲ. ಹೊರಟೋಗಿ.